ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ನೀವು ತಮ್ಮನೇಲಿ ನೋಡಿ ಅಂದ್ಕೊಂಡಿರ್ಬೋದು ಏನು ಹೇಳಕ್ಕೆ ಹೊರಟಿದ್ದಾರೆ ಸವಿತಾ ಅಂತೇಳಿ. ನಾವಿವಾಗ ಮೈಸೂರು ದಸರಾ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ಹೊರಟ್ವಿ. ಅದ್ರ ಮಧ್ಯೆ ನಾವು ಕಲ್ಲಹಳ್ಳಿ ಹೂವಾರ ಸ್ವಾಮಿ ಅಂತ ಇದೆ, ಅದ್ರ ಪವಾಡ ತುಂಬಾನೇ ಚೆನ್ನಾಗಿದೆ. ಬಟ್ ನನಗೂ ಅದರ ಒಂದು ಎಫೆಕ್ಟ್ಸ್ ಗೊತ್ತಾಗಿದೆ. ಹಂಗಾಗಿ ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂತಾ ಇದ್ದೆ. ಬಟ್ ಇಷ್ಟು ದೂರಕ್ಕೆ ಒಂದಕ್ಕೆ ಹೋಗಕ್ ಆಗೋದಿಲ್ಲ. ಇವೆಲ್ಲ ನೋಡ್ಕೊಂಡು ಅದು ಒಂದು ಪ್ಲಾನ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸಾರ್ತಿ ನಾವು ಮನಸ್ಸು ಮಾಡ್ಬಿಟ್ಟು ಕಲ್ಲಹಳ್ಳಿಗೆ ಹೋಗ್ತಾ ಇದೀವಿ. ಭೂವಾರ ಸ್ವಾಮಿ ದೇವಸ್ಥಾನ ಹೇಗಿದೆ, ಅಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ವಿಡಿಯೋನ ಮಾಡಿ ಹಾಕೋದಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವಾಗ ನಾವು ಹತ್ರದಲ್ಲೇ ಹೋಗ್ತಾ ಇದ್ವಿ. ಇವಾಗ ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು ಬಂದು ಎಲ್ಲಿ ಬರುತ್ತೆ ಅಂದ್ರೆ ಮಂಡ್ಯ ಡಿಸ್ಟಿಕ್ಕು, KR ಪೇಟೆ ತಾಲೂಕು. ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದಾರಲ್ವಾ, ಅವರ ಹುಟ್ಟೂರು ಆ ಪಕ್ಕದಲ್ಲೇ ಬರುತ್ತೆ. ಕಲ್ಲಹಳ್ಳಿ ಅಂತ ಬೂಕನ ಕೆರೆಯ ಪಕ್ಕದಲ್ಲೇ ಬರುತ್ತೆ. ಅಲ್ಲಿ ಇದೆ ಭೂವಾರ ಸ್ವಾಮಿ ದೇವಸ್ಥಾನ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ರಸ್ತೆ ಬದಿಯಲ್ಲಿ ಈ ತರ ಹೊಟ್ಟೆಪಾಡಿಗೋಸ್ಕರ ಎಲ್ರು ಹೂ ಹಣ್ಣು ಎಲ್ಲ ಮಾರ್ಕೊಂತಿರ್ತಾರೆ. ನಾವು ತಗೊಂಡೋದ್ರೆ ಅದನ್ನ ಮೂಸು ಕೂಡ ನೋಡೋದಿಲ್ಲ, ದೇವ್ರಿಗೆ ಮುಟ್ಸೋದು ಇಲ್ಲ, ಹಾಗೇನೆ ಮೂಲೆಗೆ ಬಿಸಾಕ್ಬಿಡ್ತಾರೆ. ಈ ದೇವ್ರು ವರ ಕೊಟ್ಟರು ಪೂಜಾರು ವರ ಕೊಡಲ್ಲ ಅಂತಾರಲ್ಲ, ಹಾಗೆ ಎಷ್ಟೊಂದು ಜನ ಭಕ್ತರು ಬರ್ತಾರೆ. ಕಾರ್ ನಿಲ್ಸೋಕ್ಕೆ ಜಾಗನೇ ಇರಲ್ಲ, ಅಷ್ಟು ದೂರದಿಂದ ಬಂದಿರ್ತಾರೆ. ಅಲ್ಲಿ ಎಲ್ಲ ಪೇ ಮಾಡಿದವ್ರಿಗೆ ದುಡ್ಡನ್ನು ಬೇಗ ದರ್ಶನಕ್ಕೆ ಬಿಡ್ತಾರೆ. ಕ್ಯೂನಲ್ಲಿ ಹೋದವ್ರಿಗೆ ಮಂಗಳಾರತಿ ತೀರ್ಥ ಏನೊಂದನ್ನು ಕೊಡೋದಿಲ್ಲ, ಆ ಥರ ನಡ್ಕೊತಾರೆ. ಅಲ್ಲಿ ತುಂಬಾ ಬೇಜಾರಾಯಿತು. ಸ್ವಾಮಿ ಯಾರ್ಯಾರಿಗೆ ಎಷ್ಟು ಮನೆಗಳು ಆಸ್ತಿಗಳು ತಗೊಳಕ್ಕೆ ಅನುಗ್ರಹ ಮಾಡೋಕ್ಕೆ ಫೇಮಸ್ ಆಗಿರೋಂಥ ದೇವ್ರು ಅದು. ಅದ್ರ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾನೆ ಇದೆ. ಆದರೂ ಅಲ್ಲಿರೋ ಕೆಲವೊಬ್ಬರು ಜನಗಳು ಸೇರಿಕೊಂಡು ದುಡ್ಡಿಗೆ ದೇವ್ರನ್ನ ಕೂಡ ಮಾರ್ಕೊತಿದ್ದಾರೆ. ಎಲ್ಲರೂ ಕೆಲಸ ಇದ್ದೇ ಬಂದಿರ್ತಾರೆ, ಯಾರು ಕೆಲಸ ಇಲ್ದರೆ ಹೋಗಿರಲ್ಲ. ಎಷ್ಟೆಷ್ಟು ದೂರದಿಂದನ ರಜಾ ಹಾಕ್ಕೊಂಡು ಎಂತೆಂಥ ಕೆಲಸದಲ್ಲಿ ಇರೋರು ಎಲ್ಲರೂ, ಇಲ್ಲದೇ ಇರೋರು ಚಿಕ್ಕ ಪುಟ್ಟ ಕೆಲಸದವರು ಕೂಡ ರಜಾ ಕೇಳಿಕೊಂಡು ದರ್ಶನ ಮಾಡಿ ನಾವು ಕೃಪೆ ಪಾತ್ರರಾಗೋಣ ಅಂತ ಬಂದಿರ್ತಾರೆ. ಒಂದು ಪೀಸ್ಫುಲ್ ಮೈಂಡ್ ಸಿಗುತ್ತೆ ನಮಗೆ, ಪೀಸ್ಫುಲ್ಲಾಗಿ ನಾವು ಇದ್ದು ಸ್ವಲ್ಪ ಹೊತ್ತು ಬರ್ಬೋದು ಅಂತ. ಆದರೆ ಅಲ್ಲಿ ಹೋಗ್ಬಿಟ್ರೆ ವಾತಾವರಣ ನೋಡಿದರೆ ಯಾಕಾದರೂ ಬಂದ್ವಪ್ಪ, ಈ ಥರ ಶೇಮ್ ಮಾಡ್ತಾರಲ್ಲ ಅಂತ ಅನ್ನಿಸ್ಬಿಡುತ್ತೆ. ಯಾರಿಗೂ ವ್ಯಕ್ತಿತ್ವ ಎಲ್ಲರಿಗೂ ದೊಡ್ಡದೇನೆ. ಅಲ್ಲಿ ದುಡ್ಡಿಗೆ ಬೆಲೆ ಕೊಡೋಕ್ಕೆ ಹೋಗಬೇಡ್ರಿ. ತುಂಬಾ ನಡೀತಾ ಇದೆ ಇತ್ತೀಚಿನ ದಿನಗಳಂತೂ ದೇವಸ್ಥಾನಗಳಲ್ಲಿ. ಆ ಒಬ್ಬ ಲೇಡಿ ಎಷ್ಟು ತಲೆ ತಿನ್ನಲು ಅಂದರೆ, ಎಲ್ಲ ಫೇಸ್ಬುಕ್ಕಿಗೆ ಲೈವ್ ಹೋಗ್ತೀವಿ ಅಂತ ಎದುರಿಸಿದಾಗ ಇನ್ನು ಮಾಡಿಲ್ಲ. ನೋಡಿರಿ ಸ್ವಾಮಿ ಎಷ್ಟು ಅಂದವಾಗಿ ಕಾಣಿಸ್ತಾರೆ ಕಪ್ಪು ಶಿಲೆಯಲ್ಲಿ. ತುಂಬ ಚೆನ್ನಾಗಿ ಯಾವುದೇ ಅಲಂಕಾರ ಇಲ್ಲದೇ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ದೇವರ ಅನುಗ್ರಹಕ್ಕೋಸ್ಕರ ನಾವು ಹೋಗಿರ್ತೀವಿ, ಜನಗಳು ಈ ಥರ ಎಲ್ಲ ಮಾಡಿ ನೆಮ್ಮದಿಯನ್ನು ಕೆಡಿಸ್ತಾರೆ. ಅಲ್ಲಿ ಒಂದು ಪ್ರತೀತಿ ಇದೆ, ಅಲ್ಲಿ ಹೋದರೆ ಎಲ್ಲರೂ ಕೂಡ ಈ ಥರ ಒಂದು ಮನೆ ಕಟ್ಟೋಕ್ಕೋ ಆಸ್ತಿ ಕಟ್ಟೋಕ್ಕೋ ಒಂದು ಅನುಗ್ರಹ ನಮ್ಗೆ ಒಳ್ಳೆ ದುಡಿದ ಕೈಗತ್ತಂಗೆ ಮಾಡಪ್ಪ ದೇವ್ರೆ ಅಂತ ಕೇಳಕ್ಕೆ ಹೋಗ್ತಾರೆ. ಹಾಗೆಯೇ ನಾವು ಕೂಡ ಅಲ್ಲಿ ಒಂದು ದುಡ್ಡು ಕೊಟ್ಟು ಅಂತ ಏನು ಮಾಡಿಸ್ಲಿಲ್ಲ. ಹರಕೆ ಕಟ್ಕೊಂಡು ದುಡ್ಡು ಕಟ್ಟಿರೆ ಇಟ್ಟಿಗೆ ಮರಳೆಲ್ಲ ಅವರೇ ಕೊಡ್ತಾರೆ. ನಮ್ಗೆ ಅದೇನೋ ಬೇಡ, ದೇವರಲ್ಲಿ ಒಂದು ಸಂಕಲ್ಪ ಮಾಡಿ ಕೈ ಮುಗಿದ್ವಿ. ದೇವ್ರಿಗೆ ಏನೇನು ಕೊಡಬೇಕು ಯಾರ್ಯಾರಿಗೆ ಅಂತ ಎಲ್ಲ ಗೊತ್ತಿರುತ್ತೆ. ನಮ್ಮ ಮನಸ್ಸಿಗೆ ಗೊತ್ತಿರಬೇಕು ಭಕ್ತಿ, ಅದು ದುಡ್ಡು ಕೊಟ್ಟು ಅಳಿಯೋಂಥದ್ದಲ್ಲ. ನಾವು ಒಂದೇನೋ ಅಲ್ಲಿ ಇರೋ ಪದ್ಧತಿ ಅಂತಲೇ ನಾವು ಕೂಡ ಮಾಡಿ ಬಂದ್ವಿ. ತುಂಬಾ ಬಿಸಿಲು ಕೂಡ ಇತ್ತು. ಹಾಗೆಯೇ ಎಲ್ಲರೂ ಕೂಡ ನಾವು ವೆಹಿಕಲ್ ಹತ್ರ ಹೋಗಿ ಅಲ್ಲಿ ಕಬ್ಬಿನ ಜ್ಯೂಸು ತುಂಬ ಚೆನ್ನಾಗೇ ಸಿಕ್ತು. ಹಾಗೆ ಒಂದು ಕಬ್ನಲ್ಲಿ ಕುಡ್ಕೊಳ್ಳೋಣ, ನೆಕ್ಸ್ಟ್ ಮುಂದಿನ ಊರಿಗೆ ಹೋಗೋಣ ಅಂತೇಳಿ. ಬಿಸಿಲಿದೆ, ಕೂಲಾಗಿರಲಿ ಅಂತ ಒಂದು ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದೀನಿ. ಹಾಗೆ ನಾವು ಭೂವಾರ ಸ್ವಾಮಿ ಅಲ್ಲೇ ತುಂಬಾ ಲೇಟಾಗೋಗ್ಬಿಡ್ತು, ಕ್ಯೂ ತುಂಬಾ ಇತ್ತು. ಮುಗಿಸ್ಕೊಂಡು ನಾವು ನಾವು ಆದಿಚುಂಚನಗಿರಿಗೆ ಹೋಗೋಣ, ಬೆಟ್ಟಕ್ಕೆ ಹೋಗಿ ಅಲ್ಲೆಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಬರೋಣ. ತುಂಬ ದಿನ ಆಯಿತು, ವರ್ಷಗಳೇ ಆಗಿತ್ತು. ದಿನ ಏನು ಒಂದು 14-15 ವರ್ಷ ಆಗಿತ್ತು ನಾನು ಅಲ್ಲಿಗೆ ಹೋಗಿ. ಅವಾಗೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಕಾಲಭೈರವೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ಲಿ. ಆಮೇಲೆ ಸುತ್ತಮುತ್ತಲ ವಾತಾವರಣವೂ ಕೂಡ ತುಂಬ ಚೆನ್ನಾಗಿದೆ. ಗಂಗಾಧರೇಶ್ವರ ದೇವಸ್ಥಾನ ಈ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಸೂರ್ಯನ ರಶ್ಮಿ ಗಂಗಾಧರ ಸ್ವಾಮಿ ದೇವಸ್ಥಾನದ ಮೇಲೆ ಬೀಳುತ್ತೆ ಅಂತ ಹೇಳಿ ತೋರಿಸ್ತಾರಲ್ಲ, ಬೆಟ್ಟದ ಮೇಲಿದೆ ದೇವಸ್ಥಾನ. ಬನ್ನಿ, ನಾವು ಹೋದಾಗ ಮಳೆ ಗುಡುಗು ಎಲ್ಲ ಶುರುವಾಯಿತು ಲೈಟಾಗಿ. ಅದಕ್ಕೆ ಬೇಗ ಹೆಜ್ಜೆ ಹಾಕೊಂಡು ದೇವಸ್ಥಾನದೊಳಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ತುಂಬ ಪ್ರಕೃತಿ ಎಷ್ಟು ವಿಸ್ಮಯ ಅಂತೇಳಿದರೆ ಅಷ್ಟು ಚೆನ್ನಾಗಿ ಸುಂದರವಾಗಿದೆ ನೋಡೋದಕ್ಕೆ. ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದರೆ ಸುತ್ತಲೂ ಕೆರೆ ಕಟ್ಟೆಗಳು ಎಲ್ಲನೂ ತುಂಬಿ ತುಳುಕ್ತಾ ಇದ್ದಾವೆ ಅನ್ನೋ ಥರ ಭಾಸವಾಗುತ್ತೆ. ಅಲ್ಲಿ ಗಂಟೆ ನಾದ ಅದು ಎಲ್ಲನೂ ತುಂಬಾ ಚೆನ್ನಾಗಿದೆ. ಮಾತ್ರನ ಇಲ್ಲಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಫಸ್ಟು ಹೋಗ್ಬಿಡೋಣ ನಾವು ಅಂಥೇಳಿ ಹೊರಟ್ವಿ. ದೇವಸ್ಥಾನ ಮಾತ್ರನ ತುಂಬ ಚೆನ್ನಾಗಿ, ಅವತ್ತು 14 ವರ್ಷದಿಂದ ನಡೀತಾ ಇತ್ತು. ಇನ್ನೂ ಕಾಲಭೈರವೇಶ್ವರ ದೇವಸ್ಥಾನ ಹಿಂದ್ಗಡೆ 2 ಅಮ್ಮನವ್ರು ಇದ್ದಾರೆ.
ಅದು ಮಾತ್ರ ಇತ್ತು. ದೇವಸ್ಥಾನ ನಡೀತಾನೆ ಇತ್ತು. ಈಗೆಲ್ಲನೂ ಮಾಡಿಬಿಟ್ಟು ಹಿಂದೆ ಗಣೇಶ ಮತ್ತು ಸುಬ್ರಹ್ಮಣ್ಯ 2 ಮೂರ್ತಿಗಳನ್ನು ಇಟ್ಟಿದ್ದಾರೆ. ಕಾಲಭೈರವೇಶ್ವರನ ಹಿಂದೆ 2 ದೇವಿಗಳು ಇದ್ದಾರೆ. ಮತ್ತು ಇಲ್ಲಿ ಏನು ಕಾಣಿಸ್ತಾ ಇದ್ದಾವ ಕಂಬಕ್ಕೂ ಒಂದು ಆತನ ರೂಪಗಳು ಹಲವಾರು ಅಂತೇಳಿ ಅವನ್ನೆಲ್ಲನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರನ. ದೊಡ್ಡ ಒಂದು ಅಂಗಳವನ್ನು ಹೊಂದಿದೆ. ದೇವಸ್ಥಾನದೊಳಗಡೆನೆ ಪ್ರದಕ್ಷಿಣೆ ಮಾಡ್ಬೋದು ಅಥವಾ ಬೆಳ್ಳಿ ರಥ ಅಂಥದ್ನೆಲ್ಲನ ಒಳಗಡೆನೆ ಸುತ್ತಿಸ್ಬೋದು. ಅಷ್ಟು ದೊಡ್ಡದಾಗಿದೆ ದೇವಸ್ಥಾನ. ತುಂಬ ಚೆನ್ನಾಗಿ ಎಲ್ಲನೂ ಮಾಡಿದ್ದಾರೆ. ಸ್ವಲ್ಪ ಹೊತ್ತೆಲ್ಲ ಓಡಾಡಿ ಕೂತ್ಕೊಂಡ್ವಿ. ನೋಡ್ರಿ ವಿಘ್ನೇಶ್ವರ, ಆ ಕಡೆ ಇಕ್ಕೆಲದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದು ಮೂರ್ತಿನೂ ಕೂಡ ಇಟ್ಟಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡಾಗ ಸ್ವಲ್ಪ ಮಳೆ ಬಿಡುವು ಕೊಟ್ಟಿತ್ತು. ಸಣ್ಣಕ್ಕೆ ಬಂತು, ಜೋರಾಗೇನಿರಲಿಲ್ಲ. ತುಂಬಾ ಇನ್ನೂ ಸ್ವಲ್ಪ ಸೂರ್ಯ ಮುಳುಗ ಅಂಥ ಟೈಮು. ಆ ಬಿಸಿಲಲ್ಲಿ ತುಂಬಾ ಚೆನ್ನಾಗಿತ್ತು ನೇಚರ್ ಎಲ್ಲನ. ಕೆಲವೊಂದು ಫೋಟೋಗಳ್ನೂ ಕೂಡ ತೊಗೊಂಡ್ವಿ. ಹಾಗೆಯೇ ನೋಡಿ ಸೂರ್ಯನ ರಶ್ಮಿ ಎಷ್ಟು ಚೆನ್ನಾಗಿ ವಿಜೃಂಭಿಸ್ತಾ ಇದೆ ಅಂತ ಹೇಳಿದರೆ, ಸುತ್ತಮುತ್ತ ವಾತಾವರಣನೂ ಕೂಡ ಮೇಲೆ ನಿಂತು ನೋಡೋಕ್ಕೆ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸುತ್ತಲೂ ನೋಡ್ಬೇಕು ನೀವು ಒಂದ್ಸರಿ. ಇದ್ರಲ್ಲಿ ತೋರಿಸೋ ಪ್ರಯತ್ನನೂ ಕೂಡ ಮಾಡಿದ್ದೀವಿ. ಗವಿ ಗಂಗಾಧರೇಶ್ವರ ದೇವಸ್ಥಾನ ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋಗಬೇಕು. ನಾವಲ್ಲೇ ದಿನ ಪೂರ್ತಿ ಎಲ್ಲ ಓಡಾಡಿ ಸ್ವಲ್ಪ ಟಯರ್ಡ್ ಆಗಿತ್ತಾ, ಸಮಾಧಾನದಿಂದ ಹತ್ಕೊಂಡು ಹೋದ್ವಿ. ಸ್ವಲ್ಪ ಹೊತ್ತು ನಿಂತು ಅದೇನು ಅಷ್ಟೊಂದೇನು ಮೆಟ್ಲೇನಿಲ್ಲ, ಆದ್ರೂ ನಾವು ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ನಿಧಾನವಾಗಿ ಹತ್ತಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸುತ್ತಮುತ್ತಲಿನ ವಾತಾವರಣ. 2 ಕೆರೆಗಳಿದ್ದಾವೆ ಅಲ್ಲಿ, ಅವಂತೂ ತುಂಬಾ ಚೆನ್ನಾಗಿ ಕಾಣಿಸ್ತವೆ. ದೇವಸ್ಥಾನನೂ ಕೂಡ ತುಂಬ ಇಂಪ್ರೂವ್ ಮಾಡಿದ್ದಾರೆ ಎಲ್ಲನೂ. ಮೇಲೆ ಹೋದರೆ ಇನ್ನೂ ಲಿಂಗ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಇನ್ನೂ ಸ್ವಲ್ಪ ಬೆಟ್ಟ ಹತ್ತಿರ, ಆದರೆ ನಮಗಲ್ಲೇ 6:30 ಆಗಿತ್ತು. ಬೇಡ ಮತ್ತೆ ಇಳಿಯೋದಕ್ಕೆ ಜಾರಕ್ಕೆ ಬಂಡೆಗಳ ಹತ್ರ ಅಂತ ಹೇಳ್ಬಿಟ್ಟು ಗವಿ ಗಂಗಾಧರೇಶ್ವರ ದೇವಸ್ಥಾನ ಲಾಸ್ಟ್ ಅದರ ಹತ್ರ ಹೋಗಿ ಸ್ವಲ್ಪ ದರ್ಶನ ಮಾಡಿಕೊಂಡು ಅಮ್ಮನವರು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ತೀರ್ಥ ಎಲ್ಲ ತಗೊಂಡು ನಾವು ಅಲ್ಲೇ ಓಡಾಡ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಇಳಿದ್ವಿ. ಮತ್ತು ಮೇಲಕ್ಕಿನ್ನೂ ಹತ್ತಿದ್ರೆ ಗುಹೆ ಥರ ಇದೆ, ಒಳಗಡೆ ಹೋಗಬೇಕು. ನೋಡಿ ಹುಷಾರಾಗಿ ಹೋಗಿ, ಕಾಲೆಲ್ಲ ಜಾರುತ್ತೆ ಅಂತ ಹೇಳಿದ್ರು. ಈ ದೇವಸ್ಥಾನದೊಳಗಿಂದ ಹೋಗಬೇಕು, ಅದಕ್ಕೆ ಆ ಗುಹೆಗೆ ಮೆಟ್ಲು ಸಣ್ಣ ಕಿರಿದಾದ ದಾರಿ ಇದೆ ಅಂತ ಹೇಳಿದರು. ನಮ್ಮನೆಯವ್ರು ಕತ್ತಲಾಗಿದೆ, ಬೇಡ ಮತ್ತೆ ತುಂಬ ಜನ ಇರಲ್ಲ, ಟೈಮ್ ಆಗಿಬಿಡುತ್ತೆ ಮತ್ತು ನಮಗೆ ಅಂತ ಹೇಳಿ ನಾವು ನೆಕ್ಸ್ಟು ಎಲ್ಲಿಗೆ ಅಂತ ಹೇಳಿದರೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋರಿದ್ವಿ. ಹಂಗಾಗಿ ಅಲ್ಲಿ ಬೇಗ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಬಂದಾಗ ನಮಗೆ ಏನು ಕೇಳಿದ್ನಲ್ಲ, ಪೀಸ್ಫುಲ್ಲಾಗಿ ನಮ್ಗೆ ಮನಸ್ಸು ಶಾಂತಿ ಸಿಕ್ತು. ಅಂದರೆ ಕೊನೆ ಒಂದು ದೇವಸ್ಥಾನದಲ್ಲಿ ನಾವು ಅಂದ್ಕೊಂಡಾಗೆ ಪೀಸ್ಫುಲ್ಲಾಗಿ ಕೂತ್ಕೊಂಡಿದ್ದು ನಾವು ದರ್ಶನ ಎಲ್ಲ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಕೂಡ ಅಲ್ಲಿ ತ್ರಿಕಾಲ ಪೂಜೆ ಮತ್ತು ತ್ರಿಕಾಲ ನೈವೇದ್ಯ ಅಂತಲೂ ಕೂಡ ನಡೆಯುತ್ತಂತೆ. ತುಂಬ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾರೆ, ತುಂಬ ಶಿಸ್ತುಬದ್ಧವಾಗಿ. ಹಾಗೆಯೇ ಅಲ್ಲಿ ಸ್ವತಃ ಅವರೇ ಓನಾಗಿ ಟ್ರಸ್ಟಿಂದನ ಎಲ್ಲ ಹೋದಂಥವ್ರಿಗೆ ಪ್ರಸಾದ ವ್ಯವಸ್ಥೆಯೂ ಕೂಡ ಇರುತ್ತೆ. ಆದವರು ನಮಗೆ ಕೈಲಾದಷ್ಟು ದಾನ ಕೂಡ ಮಾಡಿ ಬರ್ಬೋದು. ಸಮಾಧಾನವಾಗಿ ಕೂತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಹೊರಟಿದ್ದು ನಮ್ಮ ಚಿತ್ರದುರ್ಗಕ್ಕೆ. ನಮ್ಮದು ಹೇಳ್ತೀವಲ್ಲ, ನಮ್ಮ ಊರು ನಮಗೆ ಸ್ವರ್ಗ ಅಂತ. ಎಲ್ಲಿ ಹೋಗಿ ಬಂದರೂ ಕೊನೆಗೆ ನಾವು ಸೇರೋದು ನಮ್ಮ ಊರಿಗೆ ಬಂದಮೇಲೆ ನಮಗೆ ಸಮಾಧಾನ ಅಂತ ಸಿಗೋದು. ಆ ಥರ ನಾವು ದುರ್ಗಕ್ಕೆ ಬಂದಾಗ 11:30 ಆಗಿದೆ.